ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇದು ರೆಡಿಮೇಡ್ ನೈಟಿ. ಆದರೆ ನಮಗೆ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು, ನಮ್ಮ ಮೆಜರ್ಮೆಂಟಿಗೆ ಹೀಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ನೈಟಿ ಕೊಟ್ಟಿದ್ದಾರೆ. ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ ಅದನ್ನು ಅವ್ರಿಗೆ ಯಾವ ಥರ ಮೆಜರ್ಮೆಂಟಿಗೆ ನಾನು ಸ್ಟಿಚ್ ಮಾಡ್ತೀನಿ ಅಂತ ನೋಡೋಣ. ಈಗ ಇದನ್ನು ನನಗೆ ರೆಡಿಮೇಡ್ ಅವರು ಕೊಟ್ಟಿದ್ದಾರೆ ಒಂದು. ಆದರೆ ಅವ್ರ ಮೆಜರ್ಮೆಂಟಿದು ನಾವು ನೈಟಿ ಬೇಕು ಅಂತ ಹೇಳಿದರೆ ಅವರು ಅದನ್ನು ಎರಡು ಕೊಟ್ಟಿದ್ದಾರೆ. ಒಂದು ಆಲ್ರೆಡಿ ಅವರಿಗೆ ಸ್ಟಿಚಿಂಗ್ ಮಾಡಿ ಕೊಟ್ಬಿಟ್ಟಿದ್ದೆ. ಈಗ ಇನ್ನೂ ಒಂದು ನೈಟಿ ಇದೆ, ಅವರಿಗೆ ಸ್ಟಿಚ್ ಮಾಡಿ ಕೊಡಬೇಕು. ಅದಕ್ಕೋಸ್ಕರ ನಾನು ಇದನ್ನು ನಿಮಗೂ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟು ಸ್ಲೀವನ್ನ ರಿಮೂವ್ ಮಾಡಬೇಕು. ಎರಡು ಕಡೆ ಸ್ಲೀವ್ಗಳು ನೋವನ್ನು ಅದು ಸ್ವಲ್ಪ ರಫ್ ಹೊಡೆದಿರ್ತಾರೆ ಅಷ್ಟೇ. ಅವರು ಸ್ಟಿಚಿಂಗ್ ಏನು ಅಷ್ಟು ಒಂದು ಪರ್ಫೆಕ್ಟಾಗಿರಲ್ಲ. ಅದನ್ನು ನಾವು ಶೋಲ್ಡರು ನಮ್ಮ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬರಬೇಕು ಅಂದರೆ ಕೆಲವ್ರಿಗೆ ಉದ್ದ ಇರೋರಿಗೆ ಸರಿ ಹೋಗುತ್ತೆ ಮೆಜರ್ಮೆಂಟು. ಅದೇ ಸ್ವಲ್ಪ ಕುಳ್ಳಕ್ಕಿರೋರಿಗೆ, ಸಣ್ಣ ಇರೋರಿಗೆ, ತೀರಾ ಸಣ್ಣ ಇರ್ತಾರಲ್ಲ ಅವರಿಗೆ ರೆಡಿಮೇಡು ನೈಟಿ ತೊಗೊಂಬಂದು ಹಂಗೆ ಹಾಕ್ಕೊಳ್ಳೋದಕ್ಕೂ ಆಗೋಲ್ಲ. ಅದೆಲ್ಲ ಫುಲ್ ಲೂಸಾಗಿರುತ್ತೆ, ಶೋಲ್ಡರು ಡ್ರಾಪ್ ಆಗುತ್ತೆ. ಆದರೆ ಮೆಜರ್ಮೆಂಟಾಗಿ ಕ್ಲೀನಾಗಿರಲ್ಲ ಅಂತ ಅದನ್ನು ಮತ್ತೆ ನಾವು ಸ್ಟಿಚ್ ಮಾಡ್ಕೋಬೇಕು. ನೀವೇನು ಕಲ್ತಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಮಿಷಿನ್ ಇದ್ದರೆ ಸಾಕು. ನಿಮ್ಮ ಮನೆಯಲ್ಲಿ ಹರಿದಿರೋ ಬಟ್ಟೆ ಅದು ಇದು ಸಣ್ಣ ಪುಟ್ಟ ನೀವು ಸ್ಟಿಚ್ ಮಾಡ್ಕೊಳ್ಳೋದು ಬರುತ್ತಲ್ವ, ಆ ಥರವರು ಇದೇ ಥರನೇ ಸೇಮ್ ನೀವು ಅಷ್ಟೇ ನೈಟಿಗಳನ್ನ ನೀವೇ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇದನ್ನು ನಾನು ಸ್ಲೀವನ್ನು ತೆಗೆದುಬಿಟ್ಟಿದ್ದೀನಿ. ಎರಡು ಸ್ಲೀವ್ ತೆಗೆದುಬಿಟ್ಟು ನೋಡಿ ನೀಟಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ನೀಟಾಗಿ ಶೋಲ್ಡರು ನೀಟಾಗಿ ನಾವು ಇದನ್ನು ಇಟ್ಕೋಬೇಕು. ಆಮೇಲೆ ಮೆಜರ್ಮೆಂಟ್ ನೋಡಿ, ನನಗೆ ಮೆಜರ್ಮೆಂಟ್ ನೈಟಿ ಕೊಟ್ಟಿದ್ದಾರೆ, ಅವ್ರಿಗೆ ಈಗ ಕರೆಕ್ಟಾಗಿ ಆಗುತ್ತೆ ಅಂತ ಇದನ್ನು ನಾನು ಶೋಲ್ಡರ್ ನೋಡಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ನಾನು ಮಾರ್ಜಿಂಗ್ ಬಿಟ್ಕೊಂಡಿದ್ದೀನಿ. ಸ್ಟಿಚಿಂಗ್ಗೆ ಅಂತ ಸ್ವಲ್ಪ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸೈಡ್ ಕರೆಕ್ಟಾಗಿದೆ, ಇನ್ನೊಂದು ಸೈಡು ಸ್ವಲ್ಪ ಎಕ್ಸ್ಟ್ರಾ ಇದೆ ಪೀಸು, ಅದಕ್ಕೋಸ್ಕರ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಆ ಥರ ನಾವು ಅಂದರೆ ಏನು ಗೊತ್ತಾ, ಬ್ಲೌಸಿಗೆ ಡ್ರೆಸ್ಸಿಗೆ ನಾವು ಸ್ಲೀವ್ಗೆ ಶೇಪ್ ತೆಗಿತೀವಿ, ಫ್ರಂಟು ಬ್ಯಾಕು ಸ್ಲೀವ್ಗೆ ಫ್ರಂಟ್ ಪೀಸು ಬ್ಯಾಕ್ ಪೀಸಿಗೆ ಎಲ್ಲನೂ. ಆದರೆ ನೈಟಿಗೆ ಆ ಥರ ಶೇಪ್ ತೆಗಿಬಾರ್ದು. ಅದಕ್ಕೋಸ್ಕರ ನಾನು ಶೇಪ್ ತೆಗ್ದಿಲ್ಲ. ಇದು ನೋಡಿ, ನಾವೀಗ ರೆಡಿ ಅವ್ರು ಕೊಟ್ಟಿರೋದನ್ನು ಹಳೆಯದನ್ನು ನೈಟಿನ ನೋಡಿ, ಅದು ಎಷ್ಟಿದೆ ಲೆಂತು ಎಷ್ಟಿದೆ ಏನು ಅಂತ ನಾನು ಈಗ ಅದನ್ನು ಟೇಪಲ್ಲಿ ನೋಡ್ಕೋಬೇಕು. 49 ಬರುತ್ತೆ. ಅದನ್ನು ಸೇಮು ಇದನ್ನು ಅಷ್ಟೇ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ನಾವು ಅದನ್ನು ಇಟ್ಕೊಂಡು ನೋಡಿ ಮಾರ್ಕ್ ಹಾಕ್ಕೊಬೇಕು. ನೋಡಿ, ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡ್ರೆ ಈಗ ಇನ್ನೆಷ್ಟು ನೋಡಿ 4.5ಗೆ ನಾವು ಅದನ್ನು ಫೋಲ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಆಗಲಿ ನೈಟಿಗಳನ್ನ ಕಟ್ ಮಾಡಬೇಡ್ರಿ. ಕಾಟನ್ ನೈಟಿ ಏನಾದರೂ ಕಟ್ ಮಾಡಿದ್ರೆ ಅಕಸ್ಮಾತ್ ನೀರೆಲ್ಲ ಹಾಕಿದಾಗ ತೀರಾ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೈಟಿಗಳನ್ನ ಕಟ್ ಮಾಡಬೇಡಿ. ಅದನ್ನು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಇಲ್ಲ ತೀರಾ ಉದ್ದ ಇದೆ ಅಂತ ಅಂದರೆ ನೀವು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ಇಲ್ಲ ಒಂದು ಸ್ವಲ್ಪ ಇದೇ ಫೋಲ್ಡ್ ಮಾಡಬೇಕು ಅಂದರೆ ಅದನ್ನು ನೀವು ಫೋಲ್ಡ್ ಮಾಡಿಬಿಟ್ಟು ಹೊಲ್ದು ಕೊಟ್ಬಿಡಿ. ಯಾಕಂದರೆ ಕಟಿಂಗ್ ಮಾಡಿದ್ರೆ ನೀರಲ್ಲಿ ಹಾಕಿದ್ಮೇಲೆ ಸಿಂಕ್ ಆಗೋಗುತ್ತೆ, ಮತ್ತು ನಮಗೆ ಉದ್ದ ಬೇಕು ಅಂದರೆ ನಾವು ಪೀಸ್ ಬರಲ್ಲ. ಯಾವುದೇ ಕಾರಣಕ್ಕೂ ನೈಟಿಗಳನ್ನ ಕಟ್ ಮಾಡಬೇಡಿ, ಫೋಲ್ಡ್ ಮಾಡಿಬಿಟ್ಟೆ ಸ್ಟಿಚ್ ಮಾಡಿಬಿಡಿ. ಮತ್ತು ಈಗ ನೋಡಿ, ಸ್ಲೀವ್ ಎಷ್ಟು ಉದ್ದ ಇದೆ ಅಂತ ಇದರಲ್ಲಿ ನಾವು ಅಳತೆ ಇಟ್ಕೋಬೇಕು. ನೋಡಿ, ಮೇಲೆ ನಾನು 1 ಇಂಚು ಬಿಟ್ಟಿದ್ದೀನಿ. ಅದು ಯಾಕಂತಂದರೆ ಆ ರೆಡಿಮೇಡಲ್ಲಿ ಕ್ಲೀನಾಗಿರಲ್ಲ ಅದು ಶೇಪ್ ಬಂದು, ಅದಕ್ಕೋಸ್ಕರ ನಾನು ಅದನ್ನು ಮೇಲೆ 1 ಇಂಚು ಬಿಟ್ಟು ನನಗೆ ಮಾರ್ಜಿಂಗ್ಗೆ ಎಷ್ಟು ಉದ್ದ ಇದೆ ಸ್ಲೀವ್ ಅಂತ ಅವ್ರ ಅಳತೆಗೆ ಇಟ್ಕೊಂಡಿದ್ದೀನಿ. ನೋಡಿ, ಈಗ 3 ಇಂಚು ಇದೆ, ಆ ಕಡೆ ಈ ಕಡೆ 3 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಉದ್ದ ಕಟ್ ಮಾಡಿಬಿಡ್ತೀನಿ. ಅದು ನನಗೆ ಅಷ್ಟು ಉದ್ದ ಬೇಕಾಗಿಲ್ಲ ಅಂತ ನೋಡಿ. ಇದನ್ನು ಅಲ್ಲಿ ಕರೆಕ್ಟಾಗಿದೆ ಡೌನಲ್ಲಿ, ಇಲ್ಲಿ ಮಾತ್ರ ಒಂದು ಸ್ವಲ್ಪ ಈ ಥರ ಶೇಪು ಕಟ್ ಮಾಡಬೇಕು, ನ್ಯಾಚ್ ಹಾಕ್ಕೋಬೇಕು. ಸೇಮ್ ಇವಾಗ ಅದು ಯಾವ ಥರ ಕಟ್ ಮಾಡಿದ್ದೀವಿ ಇದನ್ನು ಅದೇ ಥರನೇ ಎರಡನೇ ಸ್ಲೀವ್ಗೂ ಇದೇ ಥರನೇ ಈಗ ನಾವು ಫಸ್ಟ್ ಕಟಿಂಗ್ ಮಾಡಿದ್ದೀವಲ್ಲ ಅದನ್ನು ಇದರ ಮೇಲೆ ಇಟ್ಕೊಂಡು ಮೆಜರ್ಮೆಂಟಿಗೆ ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಈ ಕಡೆ ಏನೋ ಸಮ ಇದೆ, ನಾನು ಕಟ್ ಮಾಡಿದ್ದೀನಿ. ಈ ಕಡೆ ನೋಡಿ ಎಷ್ಟು ಪೀಸ್ ಇದೆ, ಅದಕ್ಕೋಸ್ಕರನೇ
ನಾವು ಸ್ವಲ್ಪ ಫಸ್ಟ್ನಲ್ಲೇ 1 ಇಂಚಿ ತೆಗೆದು ಬಿಡಬೇಕು ಪೀಸು. ತೆಗೆದ್ಬಿಟ್ಟು ನಾವು ಮೆಜರ್ಮೆಂಟಿಗೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸೆಂಟ್ರಲ್ಲಿ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡ್ರೆ ನ್ಯಾಚ್ ಏನಕ್ಕೆ ಹಾಕ್ತಾರೆ ಅಂತಂದರೆ ಶೋಲ್ಡರು, ಆ ನ್ಯಾಚ್ಗೂ ಶೋಲ್ಡರ್ಗೂ ಕ್ಲೀನಾಗಿ ನಾವು ಮೆಜರ್ಮೆಂಟ್ ಇಟ್ಕೊಂಡು ಹೊಲ್ಕೊಂಡ್ವಿ ಅಂತಂದರೆ ನೀಟಾಗಿ ಕೂರುತ್ತೆ. ಹಿಂಗೆ ನೋಡಿ ನಾನು ಅದನ್ನು ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸ್ಲೀವನ್ನು. 2 ಸ್ಲೀವ್ ಅದೇ ಥರನೇ ಒಂದು ಸ್ವಲ್ಪ 1 ಇಂಚಿ ಫೋಲ್ಡ್ ಮಾಡಬೇಕು. ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಫ್ರಂಟ್ ಇರುತ್ತಲ್ವ, ಫ್ರಂಟಲ್ಲಿ ಕೆಲವುದು ನೈಟಿಗಳಿಗೇನು ಅಂತಂದರೆ ಜಿಪ್ ಕೊಟ್ಟಿರ್ತಾರೆ, ಕೆಲವ್ರು ನೈಟಿಗೆ ಬಟನ್ ಕೊಟ್ಟಿರ್ತಾರೆ. ನಾವು ಅದನ್ನೆಲ್ಲ ನೋಡಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಫಸ್ಟು ಶೋಲ್ಡರ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅವ್ರ ಶೋಲ್ಡರಲ್ಲಿ ನೆಕ್ಕು ಜಾಸ್ತಿ ಅಗಲ ಇದೆ ಅಂತಂದರೆ ಶೋಲ್ಡರ್ ಹತ್ರ ಒಂದು ಸ್ವಲ್ಪ ಹಿಡಿದ್ರೆ ನೆಕ್ಕು ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಇದು ನೋಡಿ ಇದರಲ್ಲಿ ಬಟನ್ ಇದೆ, ಅಲ್ಲಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದು ಪೀಸ್ ಕೊಟ್ಟಿರ್ತಾರಲ್ಲ ಮೇಲೆ ಫಿಲ್ಟರ್ ಕೊಟ್ಬಿಟ್ಟು ಮೇಲೆ ಪೀಸು ಅಲ್ಲಿ ಜಾಯಿಂಟ್ ಕೊಟ್ಟಿರ್ತಾರೆ, ಅದು ನೀರಲ್ಲಿ ಹಾಕೋಷ್ಟೊತ್ತಿಗೆ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದು ಸ್ಟಿಚಿಂಗ್ ಮಾಡಿದ್ದಾದಮೇಲೆ ನೋಡಿ ಈಗ ಇದರಲ್ಲಿ ಬಟನ್ ಕೊಟ್ಟಿದ್ದಾರಲ್ಲ ಅದನ್ನು ಒಂದು ಸ್ಟಿಚ್ ಮಾಡ್ಕೋಬೇಕು. ಯಾಕಂತಂದರೆ ಅದನ್ನು ಅವ್ರು ಡಬಲ್ ಪೀಸ್ ಕೊಟ್ಟಿರ್ತಾರೆ, ಅಲ್ಲಿ ಸುಮ್ಮನೆ ಹಿಂಗಂದರೆ ಅದು ಬಂದುಬಿಡುತ್ತೆ ಅಂತೇಳ್ಬಿಟ್ಟು ಅಲ್ಲೂ ಒಂದು ಸ್ಟಿಚ್ ಮಾಡ್ಕೊತೀನಿ. ಅದನ್ನೇ ನಾವು ನೋಡಿ ಇದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ 50 ರುಪೀಸ್ ತೊಗೊತೀವಿ. ನೀವೆಲ್ಲ ಬೇರೆ ಕಡೆ ಯಾವ ಥರ ಎಲ್ಲಿ ತೊಗೊತೀರಾ ಅಂತ ನನಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ ನಾನು ಇದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ 50 ರುಪೀಸ್ ತೊಗೊತೀನಿ. ನೋಡಿ ಈಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಆ ಶೋಲ್ಡರ್ ಹತ್ರ ನ್ಯಾಚ್ ಹಾಕ್ಕೊಂಡಿದ್ವಲ್ಲ ಸ್ಲೀವ್ಗೆ, ಆ ನ್ಯಾಚು ಶೋಲ್ಡರ್ ಹತ್ರ ನೀಟಾಗಿ ಕುತ್ಕೋಬೇಕು. ಇಲ್ಲ ಆ ಥರ ಬಂದಿಲ್ಲ ಅಂತಂದರೆ ನೈಟಿ ಪೀಸ್ ಆ ಕಡೆ ಈ ಕಡೆ ಸ್ವಲ್ಪ ಬಿಟ್ಟು ನಾವು ನ್ಯಾಚಿಂದನೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸ್ಲೀವು. ನೋಡಿ ನಾನು ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ, ಸಿಂಗಲ್ ಸ್ಟಿಚ್ ನಾನು ಹಾಕಲಿಲ್ಲ, ಡಬಲ್ ಸ್ಟಿಚ್ ಹಾಕ್ತೀನಿ. ಡಬಲ್ ಸ್ಟಿಚ್ಚಲ್ಲೇ ನಾನು ಸ್ಲೀವನ್ನ ಅಟ್ಯಾಚ್ ಮಾಡ್ತೀನಿ. ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ಇನ್ನೊಂದು ಕಡೆಯೂ ಅಷ್ಟೇ ಸೇಮು ಅದೇ ಥರನೇ ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸೇಮು. ಅದೇ ಇದು ಒಂದು ಸ್ವಲ್ಪ ಈ ಕಡೆ ಬಿಡಬೇಕಾಗಿತ್ತು ಬಟ್ಟೆ, ಅದಕ್ಕೋಸ್ಕರ ಅದು ನಾನು ಬಿಟ್ಟಿಲ್ಲ. ಅದೇ ಶೋಲ್ಡರ್ ಹತ್ರ ಒಂದು ಸ್ವಲ್ಪ ಚೇಂಜ್ ಆಗಿದೆ ಒಂದು ಸ್ಲೀವ್ ಹತ್ರ, ಮತ್ತು ಅದನ್ನು ನಾನು ಬಿಚ್ಚಿ ಮತ್ತೆ ಹೊಲ್ದಿದ್ದೀನಿ, ಅದನ್ನು ಇದು ಮಾಡ್ಕೊಂಡಿದ್ದೀನಿ. ನೋಡಿ ಸೇಮ್ ನೋಡಿದ್ರಲ್ಲ ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಏನು ಅಂತ. ಆದರೆ ಡಬಲ್ ಸ್ಟಿಚ್ ಹಾಕಿ ಸಿಂಗಲ್ ಸ್ಟಿಚ್ ಹಾಕಿದ್ರೆ ಮತ್ತೆ ನೀರಲ್ಲಿ ಹಾಕಿ ಒಗಿಬೇಕಾದ್ರೆ ಅದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಡಬಲ್ ಸ್ಟಿಚ್ಚಲ್ಲಿ ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನೀಗ ಸ್ಟಿಚಿಂಗ್ ಎಲ್ಲ ಆಯ್ತಲ್ಲ, ಸೆಂಟ್ರಲ್ಲಿ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ನಾನು ಸ್ಟಿಚ್ ಮಾಡಿದ್ದು. ನೋಡಿ ಈಗ ಸ್ಲೀವು ನಮಗೆ ಎಷ್ಟು ಮೆಜರ್ಮೆಂಟಿಗೆ ನಾವು ಸ್ಲೀವ್ಗೆ ಸ್ಟಿಚ್ ಮಾಡಬೇಕು ಅಂತ ಅಂದರೆ ನೋಡಿ ಅವ್ರದ್ದು ಮೆಜರ್ಮೆಂಟಲ್ಲಿ ನೋಡಿಕೊಂಡು ಆಮೇಲೆ ಅಲ್ಲಿಂದ ಅಲ್ಲಿಗೆ ಸ್ಟಿಚ್ ಮಾಡ್ಕೊಂಡು ಸೈಡ್ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈಗ ನಮಗೆ ಲೂಸ್ ಎಷ್ಟು ಬೇಕು ಅಳತೆ ಅಂತಂದರೆ ಅವ್ರ ನೈಟಿ ಈ ಕಡೆಯಿಂದ ಆ ಕಡೆಗೆ ನಾವು ಹಿಡ್ಕೊಂಡು ನೋಡಿದ್ರೆ ನೋಡಿ ಕರೆಕ್ಟಾಗಿ ಆ ಸ್ಟಿಚ್ಚಿಂದ ಅಲ್ಲಿಗೆ ಬರುತ್ತೆ. ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇದು ಸರಿಯಾಗಿ ಮಾಡ್ಕೊಂಡಿದ್ದೀವಿ. ಇದು ಫೋಲ್ಡ್ ಮಾಡೋದಕ್ಕೆ ನೋಡಿ 4.5 ಇಂಚಿ ನಾವು ಫೋಲ್ಡ್ ಮಾಡಬೇಕಾಗಿತ್ತಲ್ಲ, ಸೇಮ್ ನೀವು ಅಲ್ಲಲ್ಲಿ ನೀವು ಟೇಪನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಬನ್ನಿ. ಅಲ್ಲಲ್ಲಿ ನಾನು ಫೋಲ್ಡ್ ಮಾಡಿದ್ದೀನಿ, ಯಾಕೆ ಅಂತಂದರೆ ಕೆಳಗಡೆ ಫುಲ್ಲು ಅಗಲ ಇರುತ್ತೆ, ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಅದು ಸ್ವಲ್ಪ ಬಟ್ಟೆ ಉಳ್ಕೊಳ್ಳುತ್ತೆ ಅಂತ ಅಲ್ಲಲ್ಲಿ ನಾನು ಫೋಲ್ಡ್ ಮಾಡಿ ಇದು ಮಾಡಿದ್ದೀನಿ. ಇದೇನೆಲ್ಲ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.